ಪೇಪರ್ ಖರ್ಚಾಗಲ್ಲ ಇಲ್ಲಿ. ಕಾಂಗ್ರೆಸ್ ಪಾರ್ಟಿ ಡೊನೇಷನ್ ಕೊಡೋಂಗಿದ್ರೆ ಹಂಗ ಕೊಟ್ರಿ, ಸರ್ಕಾರದ ಟ್ಯಾಕ್ಸ್ ಕೊಡ್ತೀರಿ. ಇವತ್ತು ಹೊಸ ದಿಗಂತಕ್ಕೂ ಕೊಟ್ಟಿದ್ದೀವಿ. ಇವರು ಈ ತೆರಿಗೆ ಹಣಕ್ಕೆ ಅವರು ಬೆಲೆ ಕೊಡ್ತಾ ಇಲ್ಲ. ತೆರಿಗೆ ಹಣ ಪೋಲ್ ಮಾಡ್ತಾ ಇದ್ದೀರಾ ಅಂತ ಕೇಳುವಂತ ಅಧಿಕಾರ ವಿರೋಧ ಪಕ್ಷಕ್ಕಿದೆ. ನಾವು ಕೇಳ್ತಾ ಇದ್ದೀವಿ, ತೆರಿಗೆ ಈ ತರ ಪೋಲ್ ಮಾಡಬೇಡಿ, ಕಾಂಗ್ರೆಸ್ ಪಾರ್ಟಿಯ ಒಂದು ಅಡ್ವರ್ಟೈಸ್ಮೆಂಟ್ಗೆ ಮಾಡಬೇಡಿ ಅಂತ. ಇವರು ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋದ್ರ ಒಂದು ನೋಡಿ, ಭಯೋತ್ಪಾದನೆ, ತೆರಿಗೆ ಭಯೋತ್ಪಾದನೆ. ಒಂದು ಸರ್ಕಾರಕ್ಕೆ ಗೌರವ ಇದ್ರೆ ಈ ತರ ಭಯೋತ್ಪಾದನೆ, ತೆರಿಗೆ ಹಿಂಗೆಲ್ಲ ಹೇಳ್ತಾರೆ ಯಾರಾದ್ರೂ? ಒಂದು ಸರ್ಕಾರ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋದು ಭಯೋತ್ಪಾದನೆ, ಕೇಂದ್ರ ಸರ್ಕಾರದ ವಿರುದ್ಧವಾದಂತ ಭಯೋತ್ಪಾದನೆ. ಅದೇ ಯಾರನ ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರಕ್ಕೆ ಈ ತರ ಅಡ್ವರ್ಟೈಸ್ಮೆಂಟ್ ಕೊಟ್ರೆ ಸುಮ್ಮನೆ ಇರ್ತಾರ? ಇವರಿಂದ ಹೇಳಿದ್ರು ನಮ್ಮಿಂದ ಕೇಂದ್ರ ಸರ್ಕಾರ ನಡೀತಾ ಇದೆ ಅಂತ. ಇವರಿಂದ ಏನ್ ನಡೀತಾ ಇಲ್ಲ, ಇವರಿಂದ ಏನ್ ನಡೀತಾ ಇಲ್ಲ, ರಾಜ್ಯದ ಜನರಿಂದ ನಡೀತಾ ಇರೋದು. ರಾಜ್ಯದಿಂದ ಅಧ್ಯಕ್ಷರೇ ಒಂದೇ ನಿಮಿಷ ಅಧ್ಯಕ್ಷರೇ ನಮ್ಮಿಂದ ನಡೀತಾ ಇದೆ ಅಂತ. ನಿಮ್ಮಿಂದ ಕಾಂಗ್ರೆಸ್ ಪಾರ್ಟಿಯಿಂದ ಕೇಂದ್ರ ಸರ್ಕಾರ ನಡೀತಾ ಇದೆ, ರಾಜ್ಯದ ಜನರಿಂದ ನಡೀತಾ ಇರೋದು. ಕರ್ನಾಟಕದ ಜನತೆ ನಿಮ್ಮಿಂದ ಅಲ್ಲ, ಕರ್ನಾಟಕದ ಜನತೆ ನಿಮ್ಮಿಂದ ಏನಲ್ಲ. ಅದರಿಂದ ಈ ತರ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋದು ತಪ್ಪು. ಇದು ಭಯೋತ್ಪಾದನೆ ಅನ್ನೋ ಹೆಸರನ್ನ ಇಲ್ಲಿ ಉಲ್ಲೇಖ ಮಾಡಿ ಒಂದು ಸರ್ಕಾರ ಕೇಂದ್ರ ಸರ್ಕಾರದ ಜೊತೆ ಜಗಳ ತೆಗೆದು ಕಾಲಕ್ಕೆ ಜಗಳ ತೆಗೆದು ಮಾಡಿದೆ. ಇದು ಕೇಂದ್ರ ರಾಜ್ಯದ ಸಂಬಂಧವನ್ನು ಹಾಳು ಮಾಡುವಂತದಕ್ಕೆ ಹೊರಟಿದ್ದಾರೆ ಇವರು. ಇದು ಇವರಿಗೆ ಶೋಭೆ ತರತಕ್ಕಂತಲ್ಲ. ಇದನ್ನ ಕೂಡಲೇ ವಾಪಸ್ ತಗೊಳಲ್ಲ ಅಂತ ಹೇಳಿದ್ದಾರೆ. ಇದನ್ನ ಖಂಡಿಸಿ ನಾವು ವಾಕೌಟ್ ಮಾಡ್ತಾ ಇದ್ದೀವಿ ಅಧ್ಯಕ್ಷ. 2:30 ಗಂಟೆಗೆ BSc ಬೇಗ ಬನ್ನಿ. ಹೌದು, ಸೇಮ್ 2:30 BSc ಅದೇ2:30ಗೆ ಮಾಡುವ ಅಲ್ಲ, 2:30ಗೆ ಮಾಡುವ, 2:45ಗೆ ಸದನವನ್ನು. ಅಧ್ಯಕ್ಷರೇ, ಒಂದು ನಿಮಿಷ. ವಿರೋಧ ಪಕ್ಷದ ನಾಯಕರು ಭಯೋತ್ಪಾದನೆ ಬಗ್ಗೆ ಮಾತನಾಡಿದ್ರು. ಸರ್, ಸಚಿವರು ಉತ್ತರ ಬಗ್ಗಿಲಿ. ಬಿಜೆಪಿ ಕೇಳೋದು ಬೇಡ, ಹೊರಗೋಲಿ ಅವರು ಮಾತಾಡಿ. ಮಾನ್ಯ ಅಧ್ಯಕ್ಷರೇ, ವಿರೋಧ ಪಕ್ಷ ನಾಯಕರು ಭಯೋತ್ಪಾದನೆ ಬಗ್ಗೆ ಮಾತಾಡ್ತಾರೆ. ನಾವು ಭಯೋತ್ಪಾದನೆ ಅಂದಿಲ್ಲ, ತೆರಿಗೆ ಭಯೋತ್ಪಾದನೆ. ಅಧ್ಯಕ್ಷರೇ, ಒಬ್ಬ ಕನ್ನಡಿಗ 100 ರೂಪಾಯಿ ಇವಾಗ ಕೊಟ್ಟರೆ ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಆಗಿ ಬರೋದು 13 ರೂಪಾಯಿ ಅಧ್ಯಕ್ಷರೇ. ಅದೇ ತೆರಿಗೆ ಒಬ್ಬ ಉತ್ತರ ಪ್ರದೇಶದವ್ರು ಕೊಟ್ಟರೆ ಅವರಿಗೆ ದುಪ್ಪಟ್ಟು ಹೋಗುತ್ತೆ. ಮಧ್ಯಪ್ರದೇಶ, ಬಿಹಾರು 3 ಪಟ್ಟು ಹೋಗುತ್ತೆ. ಅಂದರೆ 100 ರೂಪಾಯಿ ಕೊಟ್ಟರೆ 278, 88, 300 ಹೋಗುತ್ತೆ. ನಮ್ಗೆ 13. ನಾವು ಕೇಳ್ತಾ ಇರೋದೇನು ಅಧ್ಯಕ್ಷರೇ, ನಮಗೆ ಒಕ್ಕೂಟ ವ್ಯವಸ್ಥೆಯಲ್ಲಿ ನಮಗೆ 100 ರೂಪಾಯಿ ವಾಪಸ್ ಕೊಡಬೇಡಿ. ಅಟ್ಲೀಸ್ಟ್ 25 ರೂಪಾಯಿ, 30 ರೂಪಾಯಿ ಕೊಟ್ಟರೆ ನಾವು ಅದು ಬೆಟರ್ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀವಿ, ಉದ್ಯೋಗ ಸೃಷ್ಟಿ ಮಾಡ್ತೀವಿ, ತೆರಿಗೆ ಜಾಸ್ತಿ ಆಗುತ್ತೆ. ಈಗ ಅದು ಕೇಳೋದು ತಪ್ಪ ಅಧ್ಯಕ್ಷರೇ? ಅದು ಕೇಳಿದ್ರೆ ಇಲ್ಲ, ಏನೂ ಕೊಡಲ್ಲ. ಆಮೇಲೆ ಅಲ್ಲಿ ಏನು ಮಾಡ್ತಾ ಇದ್ದಾರೆ, ಆ ಒಕ್ಕೂಟ ವ್ಯವಸ್ಥೆಯಲ್ಲಿ ಅವ್ರು ಯಾರು ದುಪ್ಪಟ್ಟು ಪಡಿತಾ ಇದ್ದಾರೆ, ಅಲ್ಲಿ ಶಾಲೆ ಕಟ್ತಾ ಇದ್ದಾರ, ಅಲ್ಲಿ ಏನು IT ಕಂಪನಿಗಳು ಹೋಗ್ತಾ ಇವೆ. ನಾವು ಇದನ್ನ ಕೇಳೋದು ತಪ್ಪಾಗ್ತದ ಅಧ್ಯಕ್ಷರೇ? ನಮ್ಮ ಕೇಂದ್ರ ಸರ್ಕಾರದಿಂದ ಈಗ 15ನೇ ಹಣಕಾಸಿಂದು 2,500 ಕೋಟಿ ರೂಪಾಯಿ ಇನ್ನೂ ಬಂದಿಲ್ಲ. 2,500 crores 15 ಫೈನಾನ್ಸ್ ಏನೋ ಇನ್ನ ದುಡ್ಡು ಬಂದಿಲ್ಲ ಅಧ್ಯಕ್ಷರೇ. ಅದು ಕೇಳಬಾರ್ದ? 15,000 ಕೋಟಿ ರೂಪಾಯಿ ಜಲ್ ಜೀವನ್ ಮಿಷನ್ ನಲ್ಲಿ ಕೇಂದ್ರ ಸರ್ಕಾರದ ಪಾಲನ್ನು ನಾವು ಕೊಟ್ಟಿದ್ದೀವಿ ಅಧ್ಯಕ್ಷರೇ. ಹೋದ ವರ್ಷ ನಮ್ಗೆ 5,000 ಕೋಟಿ ರೂಪಾಯಿ ಕಮಿಟ್ಮೆಂಟ್ ಇತ್ತು, ನಮಗೆ ಬಂದಿದ್ದು 571 ಕೋಟಿ ರೂಪಾಯಿ. ಅದು ಕೇಳಬಾರ್ದ ಅಧ್ಯಕ್ಷರೇ? ಇದು ತೆರಿಗೆ ಭಯೋತ್ಪಾದನೆ ಅಂದ್ರೆ ಇನ್ನೇನು ಅಧ್ಯಕ್ಷರೇ? ನಮಗೆ ಬರುವಂತ ಬಂಡವಾಳ, ನಮ್ಗೆ ಬರಬೇಕಾಗಿರುವಂತ ಇನ್ವೆಸ್ಟ್ಮೆಂಟ್ಸ್ ಕೇಂದ್ರ ಸರ್ಕಾರಕ್ಕೆ ಸಬ್ಸಿಡಿಗೆ ಇನ್ಸೆಂಟಿವ್ಸಿಗೆ ಹೋದ್ರೆ ಇಲ್ಲ, ನೀವು ಬರೇ ಗುಜರಾತಿಗೆ ಹೋಗ್ಬೇಕು, ಮಹಾರಾಷ್ಟ್ರಗೆ ಹೋಗ್ಬೇಕು, ಉತ್ತರ ಪ್ರದೇಶಿಗೆ ಹೋಗ್ಬೇಕು, ಅಸ್ಸಾಮಿಗೆ ಹೋಗ್ಬೇಕು ಅಂದ್ರೆ ಅದು ಭಯೋತ್ಪಾದನೆ ಅಲ್ವಾ ಅಧ್ಯಕ್ಷರೇ? ಈಗ IT ಇನ್ಕಮ್ ಟ್ಯಾಕ್ಸ್ ನಲ್ಲಿ ನಾವು ನಂಬರ್ 1 ಇದೀವಿ, ಫಾರಿನ್ ಏನು ಇನ್ವೆಸ್ಟ್ಮೆಂಟ್ಸ್ ನಲ್ಲಿ ನಂಬರ್ 1 ಇದೀವಿ. IT ಎಕ್ಸ್ಪೋರ್ಟ್ಸ್ ಅಲ್ಲಿ ಅಧ್ಯಕ್ಷರೇ ದಿಸ್ ಇಯರ್ ಐ ವಿಲ್ ಕ್ರಾಸ್ 5.5 lakh crores. 1 ರೂಪಾಯಿ ನಮ್ಗೆ ಬರೋದಿಲ್ಲ. ಆಸ್ತಿ ತೆರಿಗೆನಲ್ಲಿ ನಂಬರ್ 1 ಇದೀವಿ. ನಾವು ಏನಾದ್ರೂ ಹೆಚ್ಚು ಕೇಳಿದ್ರೆ ತಪ್ಪೇನಿದೆ?
ನಾವೇನು ಎಲ್ಲಾನು ಕೇಳ್ತಾ ಇಲ್ಲಲ್ಲ, ಅದಕ್ಕೆ ನಾವು ತೆರಿಗೆ ಭಯೋತ್ಪಾದನೆ ಅಂತ ಹಾಕಿದೀವಿ. ಏನ್ ಕನ್ನಡಿಗರ ಪಾಲ್ ಕೇಳೋದು ತಪ್ಪಾಯ್ತಾ? ಅವರಿಗೆ ನಿಜವಾಗ್ಲೂ ಕನ್ನಡಿಗರ ಬಗ್ಗೆ, ಕರ್ನಾಟಕದ ಬಗ್ಗೆ ಏನಾದ್ರೂ ಕಾಳಜಿ ಇದ್ರೆ ನಮ್ಮ ಜೊತೆ ಕೈ ಜೋಡಿಸ್ತಾರೆ. ಅಲ್ಲಿ ಹೋಗಿ ಡೆಲ್ಲಿನಲ್ಲಿ ಇಷ್ಟೆಲ್ಲ ಹೇಳ್ತಾರಲ್ಲ, ಮೋದಿ ಅವ್ರು ಗುಣಗಾನ ಹಾಡ್ತಾರಲ್ಲ, ಸರ್ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ, ನಮ್ಮ ಜನರಿಗೆ ಅನ್ಯಾಯ ಆಗ್ತಾ ಇದೆ, ನೀವು ನಮಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳ್ತಾರೆ. ಹೋದ ಬಾರಿ ಇಡೀ ಕ್ಯಾಬಿನೆಟ್ ಎಲ್ಲ MLAಗಳು ಡೆಲ್ಲಿಗೆ ಹೋಗ್ಬೇಕಾಗಿತ್ತು ಅಧ್ಯಕ್ಷರೇ. ಪ್ರತಿಭಟನೆ ಇತಿಹಾಸದಲ್ಲಿ ಮೊದಲನೇ ಬಾರಿ ಆಲ್ MLAs ಪ್ರೊಟೆಸ್ಟೆಡ್ ಇನ್ ಫ್ರಂಟ್ ಆಫ್ ಡೆಲ್ಲಿ. ಏನಕ್ಕೆ ಅಧ್ಯಕ್ಷರೇ? ನಮ್ಗೆ ಪಾಲ್ ಬರಬೇಕಾಗಿತ್ತು NDRF ನಲ್ಲಿ, SDRF ನಲ್ಲಿ. ಸಂವಿಧಾನಿಕ ಹಕ್ಕದು ಕೊಟ್ಟಿಲ್ಲ. ವಿ ವೆಂಟ್ ಟು ಸುಪ್ರೀಂ ಕೋರ್ಟ್ ಆನ್ ದಟ್ ಟೆರರಿಸಮ್. ಅವಾಗ ನಮ್ಗೆ ಸಿಗ್ತಾ, ಅದನ್ನು ದುಡ್ಡಿನ ಬಂದಿಲ್ಲ ಅಧ್ಯಕ್ಷರೇ. ಇದಕ್ಕೆ ತೆರಿಗೆ ಭಯೋತ್ಪಾದನೆ ಅಂದಿಲ್ಲ ಅಂದ್ರೆ ಇನ್ನೇನ್ ಹೇಳ್ಬೇಕು ಅಧ್ಯಕ್ಷರೇ? ಸೊ ದಯವಿಟ್ಟು ನಾನು ಮನವಿ ಮಾಡ್ಕೊತಾ ಇದ್ದೀನಿ, ಈ ಬಿಲ್ ಏನಿದೆ VB ಗ್ರಾಮ್ಜಿ ಚರ್ಚೆ ಮಾಡ್ಲಿ. ಕಾರ್ಮಿಕರ ವಿರುದ್ಧ ಇದೆ, ಪಂಚಾಯತ್ ವಿಕೇಂದ್ರೀಕರಣ ವಿರುದ್ಧ ಇದೆ, ಸಂವಿಧಾನದ ವಿರುದ್ಧ ಇದೆ, ಕರ್ನಾಟಕದ ಪ್ರಗತಿಗೆ ವಿರುದ್ಧವಾಗಿದೆ. ಅವರು ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಂಡು ಚರ್ಚೆಗೆ ಬರ್ಬೇಕು ಹೊರತು ಹಿಂಗೆ ಅವರು ಕೇಶವ್ ಕೃಪಾಗೆ ಮತ್ತೆ ನಿಮ್ಮ ಕೇಂದ್ರ ಸರ್ಕಾರಕ್ಕೆ ಮನವೊಲಿಸಲಿಕ್ಕೆ ಹಿಂಗೆ ಕನ್ನಡಿಗರಿಗೆ ಅನ್ಯಾಯ ಮಾಡಬಾರ್ದು ಇವರು. ಅಧ್ಯಕ್ಷರೇ, ಏನಿಲ್ಲ, ಈಗ ಪದೇ ಪದೇ ನಮಗೂ ವಿರೋಧ ಪಕ್ಷ ಅವರು ಬಿಜೆಪಿಯವರಿಗೂ ನಡೀತಾ ಇರತಕ್ಕಂಥದ್ದು ಕೇಂದ್ರ ಮತ್ತು ರಾಜ್ಯಗಳ ಒಕ್ಕೂಟ ವ್ಯವಸ್ಥೆನಲ್ಲಿ ನಮಗಾಗ್ತಿರ್ತಕ್ಕಂಥ ಅನ್ಯಾಯವನ್ನು ನಾವೇನು ಕಾನೂನಾತ್ಮಕವಾಗಿ ಅಂಕಿ ಸಂಖ್ಯೆಗಳ ಮುಖಾಂತರ ಅವರನ್ನ ನಾವು ಕೇಂದ್ರ ಸರ್ಕಾರವನ್ನು, ನಮಗಿರದೇ ಇದೊಂದು ಸದನ, ಈ ಸದನದ ಬಿಟ್ಟು ಇನ್ನೆಲ್ಲೂ ನಾವು ಅವರನ್ನು ಒತ್ತಾಯಿಸಕ್ಕಾಗೋದಿಲ್ಲ. ನಾವು ಒತ್ತಾಯಿಸಿದಾಗೆಲ್ಲ ಅವರು ಬೇರೆ ಬೇರೆ ಕೆಲಸಕ್ಕೆ ಬಾರದಂತ ವಿಚಾರಗಳನ್ನೆಲ್ಲ ತಗೊಬಂದು ಇಲ್ಲಿ ನಮ್ಮನ್ನ ವಿಚಾರನ ಏನೋ ನಾವು ಕೇಂದ್ರ ಸರ್ಕಾರದ ವಿರೋಧಿಗಳು ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ಇದು ನಿಜವಾಗಲೂ ಪ್ರಜಾಪ್ರಭುತ್ವ ಒಕ್ಕೂಟ ವ್ಯವಸ್ಥೆನಲ್ಲಿ ಸರಿಯಿಲ್ಲ. ಈಗ ನಮ್ಮ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹೇಳುವಂತ ಆ ಬಿಜೆಪಿ ನಮ್ಮ ಶಾಸಕ ಮಿತ್ರರು ಇವತ್ತು ಕೇಂದ್ರ ಸರ್ಕಾರದಿಂದ ನಮ್ಮ ರಾಜ್ಯ ಸರ್ಕಾರಕ್ಕೆ ಬರಬೇಕಾಗಿರ್ತಕ್ಕಂಥ ಕಾನೂನಾತ್ಮಕವಾದಂತ ಹಣ ಏನು 15ನೇ ಹಣಕಾಸು ಆಯೋಗವನ್ನ ರಚನೆ ಮಾಡಿದ್ದೆ ಯಾಕೆ? ಹಣಕಾಸು ಆಯೋಗವನ್ನ ರಚನೆ ಮಾಡಿದಾಗ ನಿಜವಾಗ್ಲೂ ಕೇಂದ್ರ ಸರ್ಕಾರ ಒಂದು ದಿಟ್ಟ ನಿಲುವು ತಗೊಂಡಿದೆ. ಯಾವ ರಾಜ್ಯಕ್ಕೆ ಹಣಕಾಸಿನಲ್ಲಿ ಅನ್ಯಾಯ ಆಗುತ್ತೆ, ಕೊರತೆ ಉಂಟಾಗುತ್ತೆ ಮತ್ತು ಕಾನೂನಾತ್ಮಕವಾದ ತೊಡಕಾಗುತ್ತೆ ಅಂತ ಸಂದರ್ಭದಲ್ಲಿ ಆ ಅದನ್ನ ಬಗೆಹರಿಸ್ತಕ್ಕಂಥ ನಿಟ್ಟಿನಿಂದ ಆ ಬಾಡಿ ಇಸ್ ಅನ್ ಅಟಾನಮಸ್ ಬಾಡಿ, ಕಾನ್ಸ್ಟಿಟ್ಯೂಷನಲ್ ಬಾಡಿ. ಅದನ್ನ ಪ್ರಶ್ನೆ ಮಾಡ್ತಕ್ಕಂಥ ಅಧಿಕಾರಿ ಪ್ರಧಾನಮಂತ್ರಿಗೂ ಇಲ್ಲ. ಅಂಥ ಒಂದು ಹಣಕಾಸು ಆಯೋಗವನ್ನು ರಚನೆ ಮಾಡಿ ಇವತ್ತು ಈ ರಾಜ್ಯಗಳಿಗೆ ನ್ಯಾಯವನ್ನ ಹಣಕಾಸಿನಲ್ಲಿ ದೊರಕಿಸಿಕೊಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಹಣಕಾಸು ಆಯೋಗವನ್ನು ರಚನೆ ಮಾಡಿ, ಆ ಹಣಕಾಸು ಆಯೋಗ ಇಂಥ ರಾಜ್ಯಕ್ಕೆ ಅನ್ಯಾಯ ಆಗಿದೆ, ಈ ರಾಜ್ಯಕ್ಕೆ ನೀವು ಕೇಂದ್ರದ ನೆರವನ್ನ ಕೊಡಬೇಕು ಅಂತಕ್ಕಂಥ ನಿರ್ಣಯ ಮಾಡಿ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ರು ಕೂಡ ಇವತ್ತಿನವರೆಗೆ ನಮಗೆ ಹಣವನ್ನು ಬಿಡುಗಡೆ ಮಾಡಿಲ್ಲ. ಇದರ ಬಗ್ಗೆ ಸುದೀರ್ಘವಾದ ಚರ್ಚೆ ರಾಜ್ಯಪಾಲರ ಭಾಷಣದಲ್ಲಿ 1,25,000 ಕೋಟಿ ಹಣ ನಮ್ಮ ರಾಜ್ಯಕ್ಕೆ ಕೇಂದ್ರ ಸರ್ಕಾರ